ಇವತ್ ನಾವು ಯಾವುದೇ ತರ ನಾರ್ಮಲ್ ಗಾಡಿ ವಿಡಿಯೋ ಮಾಡಕ್ ಬಂದಿಲ್ಲ, ಫುಲ್ಲಿ ಮಾಡಿಫೈಡ್ ಮಾಡಿರೋ ಉತ್ತರ ಕರ್ನಾಟಕದ ಟ್ರ್ಯಾಕ್ಟರ್ ರಿವ್ಯೂ ಮಾಡಕ್ ಬಂದೀವಿ. ಈ ಗಾಡಿ ನೋಡತ್ಲೇನೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಗಾಡಿ ಯಾರ್ದಂತ. ಇದು ಗಾಡಿ ಸುನಿಲ್ ಅಣ್ಣ ಅವ್ರದ್ದು, ಕಬ್ಬೂರಲ್ಲಿ ಇರೋದು ಗಾಡಿ ಇದು. ಈ ಗಾಡಿ ಡಿ ಬಾಸ್ ಕಬ್ಬೂರ್ ಅಂತಾನೆ ಫುಲ್ ಹೆಸರು ಫೇಮಸ್ ಆಗ್ಬಿಟ್ಟತಿ. ಈ ಗಾಡಿ ಬಂದ್ಬಿಟ್ಟು ನ್ಯೂಲ್ಯಾಂಡ್ 3630 ಅಂತ. ಈ ಗಾಡಿ 50 HP ಕ್ಯಾಟಗರಿ ಒಳಗ್ ಬರುತ್ತೆ. ಗಾಡಿನ ಫಸ್ಟ್ ಗೆ ಕಣಕ್ ಹಾಕಿದವನ ನಾವು 2019 ಕಣಕ್ ಹಾಕಿದವನ. ಇಲ್ಲೇನ ನಮ್ಮೂರಿಂದ 5 ಕಿಲೋಮೀಟರ್ ನಾವು ಫಸ್ಟ್ ಕಣಕ್ ಹಾಕಿದ್ದು ಸಿರಟ್ಟಿ ಅಂತಾನ. ಅಲ್ಲಿ ಹಾಕಿದವನ ಅಲ್ಲೆಲ್ಲ 55 HP ಗಾಡಿಗಳಿದ್ವನ. ನಮ್ದು 50 HP ಗಾಡಿ ಇತ್ತಾನ. ಆ ಕಣದಾಗ ನಮ್ ಗಾಡಿ ಫಸ್ಟ್ ಆಯ್ತಾನ. ಇದ ಒಂದೇ ಕಣದಾಗ ಫಸ್ಟ್ ಪ್ರೈಸ್ ಆಯ್ತಾನ ಗಾಡಿ. ಅವಾಗ ನಮ್ ಗಾಡಿ ಹೆಂಗ್ ಹೊಡಿಬೇಕು ಏನು ಗೊತ್ತಿರ್ಲಿಲ್ಲ. ಸುಮ್ನೆ ಕಣಕ್ ಹಾಕ್ಬೇಕಂತ ಹೋಗಿದ್ವಿ. ನಮ್ ಹುಡುಗರೆಲ್ಲ ಹಾಕೋಣ ಅಂತಲೇ ನಾವು ಹೋಗಿ ಕಣಕ್ ಹಾಕಿದ್ವಿ. ಈ ತರ ಗಾಡಿ ನೋಡ್ತಿರೋದು ನಾನು ಇದೇ ಫಸ್ಟ್. ಯಾಕಪ್ಪ ಅಂದ್ರೆ ಇವ್ರು ನಾವು ಗಾಡಿನ 8-9 ಲಕ್ಷ ಕೊಟ್ಟು ಗಾಡಿ ತಂದ್ ಬಿಡ್ತೀವಿ. ಇವ್ರು ಗಾಡಿ ತಂದ್ಮೇಲೆ 5-6 ಲಕ್ಷ ಖರ್ಚು ಮಾಡಿ ಈ ತರ ಮಾಡಿಫಿಕೇಶನ್ ಮಾಡ್ಸಿರ್ತಾರೆ. ಗಾಡಿ ಏನೋ ಎಲ್ಲರೂ ತಂದ್ ಬಿಡ್ಬೋದು, ಆದ್ರೆ ಈ ತರ ಮಾಡಿಫಿಕೇಶನ್ ಮಾತ್ರ ಮಾಡ್ಸೋರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಿಟ್ರೆ ಮತ್ತೆ ಎಲ್ಲೂ ಸಿಗಲ್ಲ. ಟ್ರ್ಯಾಕ್ಟರ್ ಒಳಗ ಫಸ್ಟ್ ಟೈಮ್ ಕುಣಿಸಿದಂದ್ರೆ 21 ಇಂಚ್ ಸ್ಪೀಕರ್ ಇದ ಗಾಡಿಗೆ ಫಸ್ಟ್ ಕುಣಿಸಿದ್ದೇನ. ಇವು 21 ಇಂಚ್ ಸ್ಪೀಕರ್ 8 ಪೈನರು, ಆಮೇಲೆ ಇವು 12-4 ಸ್ಪೀಕರ್ ಅದಾವಣ. ಆಮೇಲೆ ಇವು ಡಾಲ್ಬಿ ಒಳಗ್ ಕುಣಿಸ್ತಾರಲ್ಲ, ಹೈಸ್ HF 2 ಹೈಸ್ 2 HF ಅದಾವಣ. ಗಾಡಿನ ರಿವ್ಯೂ ಮಾಡ್ಬೇಕಂತ ಹೇಳಿ ಸುಮಾರು ದಾವಣಗೆರೆಯಿಂದ 300-350 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಈ ತರ ಪ್ಲೇಸ್ ನೆಲ್ಲ ಎಂಜಾಯ್ ಮಾಡ್ಕೊಂತ ಸೀದಾ ಕಬ್ಬೂರ್ ಕಡೆಗೆ ಬಂದ್ವಿ ಗಾಡಿ ರಿವ್ಯೂ ಮಾಡೋಣ. ಡಿ ಬಾಸ್ ಕ್ರೇಜ್ ಕೂಡ ಇಷ್ಟು ಇರುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇಲ್ಲಿಗೆ ಬಂದ್ ನೋಡಿದ್ಮೇಲೆ ಡಿ ಬಾಸ್ ಕ್ರೇಜ್ ಗೊತ್ತಾಗಿದ್ದು. ಬೈಕ್ ಮೇಲೆ ನೋಡಿದ್ರು ಡಿ ಬಾಸ್ ಫೋಟೋ, ಟ್ರ್ಯಾಕ್ಟರ್ ಮೇಲೆ ನೋಡಿದ್ರು ಡಿ ಬಾಸ್ ಫೋಟೋ, ಫುಲ್ ಕ್ರೇಜ್ ಇದೆ ಡಿ ಬಾಸ್ ಈ ಸೈಡ್. ಗಾಡಿಲಿ ಟೈರ್ ಸೈಜ್ ನೋಡೋದಾದ್ರೆ ಬ್ಯಾಕ್ ಸೈಡ್ ಟೈರ್ ಬಂದ್ಬಿಟ್ಟು 16 ಸೈಜ್ ಟೈರ್ ಇರೋದು ಈ ಗಾಡಿಲಿ, ನ್ಯೂಲ್ಯಾಂಡ್ ಗಾಡಿಲಿ. ಆಮೇಲೆ ಹಂಗೆ ಫ್ರಂಟ್ ಸೈಜ್ ಟೈರ್ ನೋಡ್ತೀವಪ್ಪ ಅಂದ್ರೆ 5.5 ಸೈಜ್ ಇರೋದು ಟೈರು. ಇದರಲ್ಲಿ ಇವರು ಹಾಕ್ಸ್ಕೊಂಡಿರೋದು ಈ ತರ ಇರಲ್ಲ, ಇದಕ್ಕಿಂತ ಸ್ವಲ್ಪ ಚಿಕ್ಕದ್ ಬರುತ್ತೆ ಮುಂದೆ ಫ್ರಂಟ್ ಟೈರ್. ಆದ್ಮೇಲೆ 5ನೇ ಕಣಕನ ನಮ್ ಗಾಡಿ ಸೆಕೆಂಡ್ ಪ್ರೈಸ್ ಆಯ್ತಾನ. ಅವಾಗ ಸೆಕೆಂಡ್ ಪ್ರೈಸ್ ಆಗಂತಲೇ ನಮಗ್ ಏನ್ ಅನ್ಸಕೈತಾನ, ನಮ್ ಗಾಡಿ ಸೆಕೆಂಡ್ ಪ್ರೈಸ್ ಯಾಕಾತು. ಅವಾಗ ನಮ್ಗ ಇದ್ ಅನ್ಸಕೈತಾನ. ಅವಾಗ ನಮ್ ಗಾಡಿ 3 ಟನ್ 2 ಕ್ವಿಂಟಲ್ ಇತ್ತಾನ. ಅದ್ ನಮ್ಮನ್ ಜಗ್ಗಿದ್ ಗಾಡಿ 4 ಟನ್ 2 ಕ್ವಿಂಟಲ್ ಇತ್ತಾನ. ಆದ್ರೆ ನಮ್ಗ ಅವಾಗ ವೇಟ್ ಜಾಸ್ತಿ ಮಾಡಿದ್ರೆ ಜಗ್ತೈತೆ ಅನ್ನೋದು ಏನೂ ಐಡಿಯಾ ಇರ್ಲಿಲ್ಲ ಅವಾಗ. ಅಂದ್ರೆ ಇದು ಬಹಳ ವರ್ಷದ 2019 ಈಗೆಲ್ಲ ವೇಟ್ ಈಗೆಲ್ಲ ನಮ್ಗ್ ಗೊತ್ತೈತನ ವೇಟ್ ಜಾಸ್ತಿ ಆಗಿದ್ರೆ ಜಗ್ತೈತಿ ಹಿಂಗೆಲ್ಲ ಗೊತ್ತೈತನ. ಆಮೇಲೆ ನಾವ್ ಏನ್ ಮಾಡಿದ್ವು, ನಮ್ಗ್ ಹಂಗ ಸ್ವಲ್ಪ ತಿಳಿತಾನ. ಅವಾಗ ನಾವ್ ಈ ಗಾಲಿ ಒಳಗ ಇದ್ ಮಾಡಿದವನ, ಏನ್ ಯೂರಿಯಾ ಗೊಬ್ಬರ ಹಾಕಿದವನ. ಗಾಲಿ ಒಳಗೆ ಯೂರಿಯಾ ಗೊಬ್ಬರ ಹಾಕಿ 50 ಕೆಜಿ ಹಾಕಿದ್ವು. ಆದ್ರೂ ನಮ್ದು ಅವ್ರದ್ದು 4 ಟನ್ 2 ಕ್ವಿಂಟಲ್ ಇತ್ತು, ನಮ್ದು 3 ಟನ್ 2 ಕ್ವಿಂಟಲ್ ಅಂದ್ರೆ ನಾವು 3.5 ಟನ್ ಮಾಡಿದ್ವನ ಗಾಡಿ. ನಮಗ್ ಗೊತ್ತಿರ್ಲಿಲ್ಲ ಅಂತ. ಮತ್ತ 6ನೇ ಕಣದಾಗ ಅವ್ರು ನಮ್ಮನ್ನು ಜಗ್ಗಿದ್ರ ವಾಪಸ್. ನಮ್ದು ಸೆಕೆಂಡ್ ಪ್ರೈಸ್ ಆಯ್ತು ಗಾಡಿಯಲ್ಲಿ. ಅವಾಗ ನಾವ್ ಒಂದ್ ಸ್ವಲ್ಪ ತಲೆ ಕೆಡಿಸ್ಕೊಂಡು 5-6 ಕಣ ಹೋಗ್ಲಿಲ್ಲ. ನಾ ಬಿಟ್ನಿ ಗಾಡಿ ಹೋದು ಮುದೊಳಕ್ ರೆಡಿ ಮಾಡ್ಬೇಕಂತ ಬಿಟ್ನ. ಗಾಡಿ ಫುಲ್ ರೆಡಿ ಮಾಡ್ಬೇಕಂತ ಅಲ್ಲಿ ಹೋಗ್ಯಾನ. ನಾವು ಹುಡ್ಡು ಬಂಪರು ಎಲ್ಲಾ ಮಾಡ್ಕೊಂಡ್ ಬಂದವ. ನಾವು ಮೆಟಗಾಡ್ದಾಗೆಲ್ಲ ನಾವು ಪ್ಲೇಟ್ ಇದ್ರೊಳಗೆಲ್ಲ ಇಲ್ಲಿ ಎಕ್ಸೆಲ್ ಎಲ್ಲಾ ಹಾಕೊಂಡ್ ಬಂದಿದ್ವ ನಾವು ಅಲ್ಲಿ ಒಳಗ. ಅವಾಗ ನಮ್ ಗಾಡಿ ನಾರ್ಮಲ್ ನಿಂತ್ರೆ 5 ಟನ್ ಬರ್ತಿತ್ತಾನ. ಬರೀ ಖಾಲಿ ಗಾಡಿ ಏನು ಇಲ್ದ ನಿಂತ್ರ 5 ಟನ್. ಆಮೇಲೆ ಹಂಗೆಲ್ಲ ತಿಳಿತಾನ ನಾವು. ಅವಾಗ ಏನ್ ಮಾಡಿದ್ವ ಅಂದ್ರನ, ಇದೆಲ್ಲ ಹೇಳ್ಬಾರ್ದು ಆದ್ರೂ ಹೇಳ್ತೀನಿ, ಈಗೇನ್ ಹಂಗೆ ಪ್ರಾಬ್ಲಮ್ ಇಲ್ಲ. ಆಮೇಲೆ ಏನ್ ಮಾಡಿದ್ವನ, ಈ ಗಾಲಿ ಒಳಗ ಮೋಟ್ರಲ್ಲಿ ಉಪ್ಪು ಏರ್ಸಿದ್ವನ. ಇದು ಅಡಿಗೆ ಯೂಸ್ ಮಾಡೋ ಉಪ್ಪು. ಇದ್ರೊಳಗೆ 2.5 ಕ್ವಿಂಟಲ್, ಅದ್ರೊಳಗೆ 2.5 ಕ್ವಿಂಟಲ್ ಯೂಸ್ ಮಾಡಿ ಏರ್ಸಿದ್ವನ ಜಾಸ್ತಿ. ಅಷ್ಟು 5.5 ಟನ್ ಆಯ್ತಾನ ನಮ್ ಗಾಡಿ ಅವಾಗ. ಅವಾಗ ಸತತ 3 ವರ್ಷ ನಾವನ ಫಸ್ಟ್ ಪ್ರೈಸ್ ಮಾಡಿದ್ವನ. ಸತತ ಕಂಟಿನ್ಯೂಸ್ ಆಗಿ 3 ವರ್ಷ ಫಸ್ಟ್ ಪ್ರೈಸ್ ಮಾಡಿದವನ. 1 ಕಣದಾಗ ಸೆಕೆಂಡ್ ಪ್ರೈಸ್ ಆಯ್ತಾನ ನಮ್ ಗಾಡಿ. 1 ಕಣದಾಗ ಪ್ರೈಸ್ ಆಗ್ಲಿಲ್ಲ. 2 ಕಣ ಮಿಸ್ ಆಗಿದವನ. ಉಳಿಕಿದ್ದು ಸತತ 3 ವರ್ಷ ತಕ ಎಲ್ಲ ಫಸ್ಟ್ ಪ್ರೈಸ್ ಆಗೈತನ ಗಾಡಿ. ಅದ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ಈ ಗಾಡಿಗ ನಾನು ಡಿ ಬಾಸ್ ಅಂತ 2019 ಬರ್ಸಿದ ನಾನು. ಅಂದ್ರ ನಾವು ಈ ಗಾಡಿಗೆ ಹೆಸರಿಟ್ಟಿರೋದು ಈ ಗಾಡಿಗೆ ಹೆಸರಿಟ್ಟಿರೋದು 2019. ನಮ್ದೇನ ಡಿ ಬಾಸ್, ನಾವು ಸಣ್ಣಾಗಿರ್ತಾಗಿಂದ ಡಿ ಬಾಸ್ ಫ್ಯಾನ್ಸ್, ಡಿ ಬಾಸ್ ಮೂವಿ ನೋಡ್ಕೊಂಡ್ ಬಂದವ್ರು. ಅವಾಗ ಏನನ ಹಿಂಗ ಅವಾಗಂತೆ ಆಲ್ಮೋಸ್ಟ್ ಆಲ್ ನಾ ತಿಳಿದಿರೋ ಬಗ್ಗೆ ನನಗ್ ಗೊತ್ತಿರೋ ಪ್ರಕಾರ ಇಡೀ ಉತ್ತರ ಕರ್ನಾಟಕದಾಗ ಆಯ್ತು, ಎಲ್ಲಿಯೂ ಆಯ್ತು, ಟ್ರ್ಯಾಕ್ಟರ್ ಮೇಲೆ ಡಿ ಬಾಸ್ ಅಂತ ಯಾರು ಬರ್ಸಿರ್ಲಿಲ್ಲ. ಫಸ್ಟ್ ಗೆ ಬರ್ಸಿದ್ ಅಂದ್ರೆ ನಾವು ಬರ್ಸಿದ್ಮೇಲೆ 2-3 ವರ್ಷ ಯಾರು ಏನ್ ಬರ್ಸಿರ್ಲಿಲ್ಲ. ಆಮೇಲೆ ನಾವು ಹುಡ್ ಗಿಡ್ ಚೇಂಜ್ ಮಾಡಿ ಒಂದ್ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಎಲ್ಲಾ ಫುಲ್ ಅಲ್ಟ್ರೇಷನ್ ಮಾಡಿ ಸ್ವಲ್ಪ ಲುಕ್ ಆಡ್ ಆಗಿ ಮಾಡಿದ್ಮೇಲೆ ಏನ್ ಮಾಡಕತ್ರು ಜನ ನೋಡಿ ಮತ್ ಬರ್ಸಾಕತ್ರು. ಹಂಗೆ ಈ ಗಾಡಿಯಲ್ಲಿ ಕ್ಲಚ್ ಇರೋದು ಬಂದ್ಬಿಟ್ಟು ಡ್ಯುಯಲ್ ಕ್ಲಚ್. ಈ ಗಾಡಿದು ಡ್ಯುಯಲ್ ಕ್ಲಚ್ ಇರೋದು. ಆಮೇಲೆ ರೂಟರ್ ಇದು ಗೇರ್ ಇರುತ್ತಲ್ಲ, ರೂಟರ್ ಗೇರು. ಈ ಗೇರು ಇಂಡಿಪೆಂಡೆಂಟ್ ಅಂದ್ರೆ ಇವಾಗ ಒಂದೊಂದ್ ಗಾಡಿದು ನಾವು ಇದನ್ನ ಕ್ಲಚ್ ಹಿಡಿದು ಗಾಡಿನ ನ್ಯೂಟ್ರಲ್ ಮಾಡಿದ್ವಿ ಅಂದ್ರೆ ಹಿಂದೆ ರೂಟರ್ ಹಾಕಿರ್ತೀವಲ್ಲ ಅದನ್ನು ನ್ಯೂಟ್ರಲ್ ಆಗ್ಬಿಡುತ್ತೆ. ಬಟ್ ಇದ್ರಲ್ಲಿ ಹಂಗಿರಲ್ಲ. ಇದು ಗಾಡಿ ನ್ಯೂಟ್ರಲ್ ಇರುತ್ತೆ, ರೂಟರ್ ಎಲ್ಲ ತಿರುಗ್ತಿರುತ್ತೆ. ಆ ತರ ಅದಕ್ಕೆ ಇಂಡಿಪೆಂಡೆಂಟ್ ಅಂತಾರೆ.
ಈಗ ಇಡೀ ಕರ್ನಾಟಕದಾಗ ನಮ್ ಹೆಸರು ಮಾಡೈತನ ಈ ಗಾಡಿ. ಈಗ ನಾವ್ ಹೊರಗೆ ಒಂದ್ 4 ಮಂದಿ ಜನಕ್ ಪರಿಚಯ ಆಗಿದ್ದಂದ್ರೆ ಈ ಗಾಡಿಯಿಂದನ. ಹಿಂಗ ಪರಿಚಯ ಆಗಿದ್ದ ನಂಗ ಅದ್ರ ಸಲುವಾಗಿನ ಈ ಗಾಡಿ ಏನ್ ಬೇಕಾದ್ರೂ ನಾವ್ ಏನು ವರ್ಕ್ ಮಾಡ್ಬಾರ್ದು, ನಮ್ ಮನಿ ಮುಂದೆ ಶೋಕಿಗೆ ಅಂತ ತರ್ಬೇಕಂತ ಈ ಟೈಪ್ ಮಾಡಿ ನಮ್ ತರ್ಬಿದ ಏನು ಕೆಲಸ ಇಲ್ಲ ಏನು ಹಂಗ ಶೋಕಿಗೆ ಏನು ಕೆಲ್ಸ ಇಲ್ಲ ಏನಿಲ್ಲ ಅಣ್ಣ. ಒಟ್ಟು ಶೋಕಿಗೆ ನಮ್ ಮನಿ ಮುಂದ್ ನಿಲ್ಲಿ ಅಂತ ಹೇಳಿ ಈ ಗಾಡಿ ಮಾಡಿ ತರ್ಬಿರೋದಣ್ಣ ನಾನು. ಈಗ ಮನ್ಯಾಗ ಕೆಲಸ ಮಾಡಕ್ ಇನ್ನ 4 ಗಾಡಿ 5 ಗಾಡಿ ಬೇರೆ ಅದಾವಣ್ಣ ನಾನು. ಅವು ಕೆಲಸ ಮಾಡವು ಬರೀ ಶೋಕಿ ಮಾಡಕ್ಕಾಗಿ ಅದಕ್ಕಾಗಿ ಇದು ಇದರಿಂದ ಮೊದಲು ನಾವು ಕನ್ನ ಹೊಡೆದ ಹೆಸರು ಮಾಡಿದವನ. ಇನ್ನ ಎಲ್ಲಾ ಶೋಕಿ ಮಾಡಿತಂದ್ರ ಕನಕ್ ಮಾಡಿಟ್ರ ಹಾಳಾಕೈತಿ ಅಂತ ಹೇಳಿ ಮತ್ ಬೇರೆ ಗಾಡಿ ತಂದವನ 5500. ಇವಾಗ ವುಡ್ ಬಂಪರ್ ಗಾಡಿ ಇಷ್ಟೆಲ್ಲಾ ಮಾಡಿಫೈ ಮಾಡ್ಸೋದು ಇಷ್ಟೆಲ್ಲಾ ಮಾಡ್ತಿರಲ್ಲ, ನಿಮಗ್ ಗಾಡಿ ಅಂದ್ರೆ ಯಾಕಣ್ಣ ಇಷ್ಟ ಕ್ರೇಜ್? ನಮ್ಗ ಹುಡುಗಿ ಅಂದ್ರ ಅಷ್ಟ ಇದ್ನಿಲ್ಲಣ್ಣ, ಗಾಡಿ ಅಂದ್ರ ನಮ್ಗೊಂದ್ ಬಾಳ ಕ್ರೇಜ್ ಅಣ್ಣ. ಅದ್ರ ಸಲುವಾಗಿ ನಾವ್ ಗಾಡಿಗೆ ಏನ್ರ ಒಂದ್ ಟ್ರೆಂಡ್ ಮಾಡ್ಬೇಕು ಅನ್ನೋದು ನಮ್ಗ್ ಕ್ರೇಜ್ ಅಣ್ಣ. ಮಾಡಿಫೈ ಮಾಡಿ ಶೋಕಿ ಮಾಡಿ ಮನಿ ಮುಂದ್ ತರ್ಬಿದವನ. ಈ ಕನ ಹೊಡ್ಯಾಕ ಆ ಗಾಡಿ ತಗೊಂಡ್ ಹೋಗ್ತವಣ ನಾವು. ಅದ್ರಿಂದನು ಅದಕ್ಕಾದ್ರೂ ನಾವು ಕನ್ನದ ಹೆಸರು ಕುಡ್ದ ಡಿ ಬಾಸ್ ಕಬ್ಬೂರ ಕೊಡ್ತೇವನ. ಯಾಕಂದ್ರ ಇದ್ ನಮ್ ಹೆಸರು ಬೆಳೆಸೈತಿ ಅಂದ್ರ ನಾವ್ ಈ ಗಾಡಿ ಒಟ್ಟ ಬಿಟ್ಟು ಕೊಡಂಗಿಲ್ಲನ. ನಾ ಸಾಯಿವರೆಗೂ ಈ ಗಾಡಿ ಒಟ್ಟ ಮಾರಂಗಿಲ್ಲನ. ಒಟ್ಟ ನಾ ಸಾಯಿವರೆಗೂ ಅಂದ್ರೂ ನಮ್ ಮನ್ಯಾಗ ಇದ್ ಹಿಂಗ ನಿಲ್ಲೋದನ. ನಾ ಸತ್ರುನು ಈ ಗಾಡಿ ಕೊಡಂಗಿಲ್ಲನ. ಇದ ಒಂದ್ ಬಾಳ ನಮ್ಗ ನಮ್ ಹೆಸರು ಮಾಡಿದ ಗಾಡಿ ಅಣ್ಣ. ಅಂದ್ರ ಈ ಗಾಡಿ ಮೇಲೆ ಬಾಳ ನಂದ ಪ್ರೀತಿ ಐತನ. ಸೈಡ್ ಅಲ್ಲಿ ಇವಾಗ ಟ್ರೈಲರ್ ಕೆಲಸ ಮಾಡೋದಕ್ಕೆ ನಾವು ಬಾರ್ ಏನ್ ಹಾಕೊಂತೀವಲ್ಲ ಟ್ರ್ಯಾಕ್ಟರ್ಗೆ, ಆ ಬಾರ್ ಕೆಜಿನೇ ಕೇಳಿದ್ರೆ ನೀವು ಶಾಕ್ ಆಗಿ ಹೋಗ್ಬಿಡ್ತೀರಾ. 70 kg ಐತಂತ ಇದು ಬಾರು. ನಮ್ಮೆಲ್ಲ ಸಿಂಪಲ್ ಆಗಿ ಒಂದ್ ಕೈಯಾಗ ಎತ್ತಬಹುದು, ಇದನ್ನ ಒಂದ್ ಕೈಯಾಗ ಎತ್ತಕ್ಕಾಗಲ್ಲ, ಅಷ್ಟು ವೇಟ್ ಇದೆ. ನಾವ್ 10 ಮಿರರ್ ಪೈಪ್ ಮಾಡ್ಬೇಕಂತ ನಮ್ ತಲೆಯಾಗಿತ್ತನ. ಹಿಂಗ ಏನ್ ಮಾಡಿದ್ರ ಒಬ್ರು ನಮ್ ಜೋಡಿ ಇದ್ದಾರ ಮಾತಾಡಿ ಬ್ಯಾರೆ ಗ್ಯಾರೇಜ್ ದಾಗ ಹೋಗಿ 12 ಮಿರರ್ ಪೈಪ್ ಇಡ್ಸ್ಕೊಂಬಂದ್ರಣ. ಹಿಂಗಾಗಿ ನಮ್ ತಲೆಗೆ ಏನ್ ಅನ್ಸಿತನ, ಇನ್ ನಾವು 15 ಇಟ್ರು ಅವ್ರ ಮಾತ್ ನೆಕ್ಸ್ಟ್ 16 ಇಡಾರ. ಬೇಡ ಅಂದಾನ ನಾವ್ ಹಿಂಗ ಸಾಲಿಡ್ ಎಲ್ಲಾ ನಾವ್ ಪೂರಾ ಇಟ್ಟು ಅಂದ್ರ ಅವ್ರ ಇನ್ ಏನ್ ಮಾಡಾರ ಅಂತ ಹೇಳಿ ನಾವ್ ಎಲ್ಲಾ ಮಾಡಿದ್ವನ. ಫಸ್ಟಿಗೆ ಇಡೀ ಕರ್ನಾಟಕದಾಗ ಅಥವಾ ಇಡೀ ಆಲ್ ಓವರ್ ಇಂಡಿಯಾದಾಗ ಹಿಂಗ್ ಫಸ್ಟಿಗೆ ಮಾಡಿದಂದ್ರ ನಾವನ ಸಾಲಿಡ್ ಮಿರರ್ ಪೈಪ್ ಮಿರರ್ ಪೈಪ್ ಮಾಡಿದ್ ನಾವನ. ಆಮೇಲೆ ಎಲ್ಲಾ ಬಹಳ ಜಾಸ್ತಿ ಜನ ಮಾಡಿದಾರನ. ಆಮೇಲೆ ಮತ್ ಈ ಫೋಟೋ ಗಾಡಿಗೆ ಫಸ್ಟ್ ಮಾಡ್ಸಿದಂದ್ರೆ ನಾವನ ಡಿ ಬಾಸ್ ಫೋಟೋ. ಟ್ರ್ಯಾಕ್ಟರ್ಗೆ ಫಸ್ಟ್ ಫ್ರಂಟ್ ಫೋಟೋ ಹಾಕಿದ್ ನಾವನ. ಮೊದಲ ಪೇಂಟ್ಲೆ ಮಾಡ್ಸಿದ್ದು, ಈಗ ರೇಡಿಯಂಲೆ ಮಾಡ್ಸಿದ್ವನ. ಎಲ್ಲಾ ಗಾಡಿಗೂ ಡಿ ಬಾಸ್ ಫೋಟೋ. ಈಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಯಾವ ಗಾಡಿ ನೋಡಿದ್ರು ಡಿ ಬಾಸ್ ಫೋಟೋ ಐತನ. 3 ಸಿಲಿಂಡರ್ ಗಾಡಿ. ಈ ನ್ಯೂಲ್ಯಾಂಡ್ ಬ್ರ್ಯಾಂಡ್ ಅಲ್ಲಿ ಏನಪ್ಪಾ ಇನ್ನೊಂದಂದ್ರೆ, ನಾವು 30 HP ಅಂತ ಹಿಡಿದು 60 HP ವರ್ಗುನು ನಾವು ಗಾಡಿ ತಗೊಂಡ್ವಿ ಅಂದ್ರೆ ಇದ್ರಲ್ಲಿ 3 ಸಿಲಿಂಡರ್ ಬರೋದು. 60 HP ಮೇಲ್ಗಡೆ ಹೋದ್ವಿ ಅಂದ್ರೆ 4 ಸಿಲಿಂಡರ್ ಕೊಡ್ತಾರೆ. ಇದ್ರಲ್ಲಿ ಮಾತ್ರ 3 ಸಿಲಿಂಡರ್ ಬರೋದು. 60 HP ವರ್ಗು 3 ಸಿಲಿಂಡರ್ ಬರೋದು. ನೋಡ್ರಿ ಈ ತರ ಗಾಡಿನ ರೆಡಿ ಮಾಡ್ಸಾರೆ. ಫಸ್ಟ್ ಗಾಡಿ ರೆಡಿ ಮಾಡ್ಸಿರೋದಕ್ಕಿಂತ ಫಸ್ಟ್ ಗಾಡಿ ಸ್ಪೆಸಿಫಿಕೇಶನ್ ಎಲ್ಲ ಹೇಳ್ತೀನಿ. ಆಮೇಲೆ ಇವ್ರು ಫುಲ್ಲಿ ಮಾಡಿಫಿಕೇಶನ್ ಎಲ್ಲ ಏನೇನ್ ಮಾಡ್ಸಿದಾರೆ ಏನು ಅಂತ ಹೇಳ್ತೀನಿ ನೋಡ್ರಿ. ಉತ್ತರ ಕರ್ನಾಟಕಕ್ಕೆ ಬಂದಾದ್ಮೇಲೆ ಕಬ್ ತಿನ್ಲಿಲ್ಲ ಅಂದ್ರೆ ಹೆಂಗ್ ಹೇಳ್ರಿ, ಹಬ್ಬಕ್ ಬಂದು ಊಟ ಮಾಡ್ಲಿಲ್ದಂಗ ಇರ್ತಾರಲ್ಲ ಆ ತರ ಆಗುತ್ತೆ. ಇಲ್ಲಿ ಇವರು ಕಬ್ನ ಬಿಟ್ರೆ ಬೇರೆ ಏನು ಬೆಳೆಯಲ್ಲ. ಬೆಳಿತಾರೆ ಆದ್ರೆ ಸ್ವಲ್ಪ ಕಡಿಮೆ. ಜಾಸ್ತಿ ಬೆಳೆಯೋದು ಕಬ್ನ ಮಾತ್ರನೇ ಈ ಸೈಡ್ ಅಲ್ಲಿ. ಏನ್ರ ಹೊಸ ಟ್ರೆಂಡ್ ತರತವನ. ಆಮೇಲೆ ಈ ಸೌಂಡಿಗೆ ನಾನು 3,15,000 ರೂಪಾಯಿ ಸೌಂಡ್ ಸಿಸ್ಟಮ್ ಓನ್ಲಿ ಸೌಂಡ್ ಸಿಸ್ಟಮ್ 3,15,000 ಫ್ರಂಟ್ ಬ್ಯಾಕ್ ಸೇರಿ 3,15,000 ಕೊಟ್ಟಿದ್ದೀನಿ ನಾನು. ಇಷ್ಟೊತ್ತವರೆಗೂ ನೀವು ಗಾಡಿನೆಲ್ಲ ನೋಡಿದ್ರಿ, ಬಟ್ ಗಾಡಿಲಿರೋ ಸೌಂಡ್ಸ್ ಕೇಳಲಿಲ್ಲ ಅಂದ್ರೆ ಹೆಂಗೆ? ಇವಾಗ ಸೌಂಡ್ ಆನ್ ಮಾಡಿ ತೋರಿಸ್ತೀವಿ ನೋಡಿ. ಇದ್ರದ ವೈರಿಂಗ್ ಗಿರಿಂಗ್ ಎಲ್ಲ ಸಪರೇಟ್ ಅನ. ಆಮೇಲೆ ಬಟನ್ ಬೋರ್ಡ್ ಬಟನ್ ಬೋರ್ಡ್ ಇದು ಸ್ವಲ್ಪ ಈಗ ಟ್ರೆಂಡಿಂಗ್ ಅಥವಾ ಅಂದ್ರ ಈಗ ಮನೆಯಲ್ಲಿ ಹೆಂಗ LED ಮನ್ಯಾಗ ಹೆಂಗ್ ಗೋಡಿ ಒಳಗೆ ಫಿಟ್ಟಿಂಗ್ ಮಾಡ್ತಾರಲ್ಲ ಆ ಟೈಪ್ ಮಾಡಿದ್ವನೆಲ್ಲ. ಇದಕ್ಕ 9,000 ರೂಪಾಯಿ ಖರ್ಚು ಬಂದತನ. ಅದು ಬೋರ್ಡಿಗೆ ಬಟನ್ ಬೋರ್ಡಿಗೆ ಅಷ್ಟೇ. ಆಮೇಲೆ ಈ ಹುಡ್ ಬಂಪರ್, ಈ ಬಂಪರ್ ಮೆಟ್ಗಾಡ ಮೆಟ್ಗಾಡ್ದ ನಾ ಒಂದು ವಿಡಿಯೋ ನೋಡಿದ್ದೆ. ನಿಮ್ಮಂಗ ಆಂಗ್ಲರ್ ಯಾರು ಮಾಡಿಲ್ಲ ಅಂತ. ಇದ್ರೊಳಗ ಸಪೋರ್ಟ್ 21 ಸಪೋರ್ಟ್ ಅದಾವನೆಲ್ಲ. 21 ಮೆಟ್ಗಾಡ್ ಸಪೋರ್ಟ್ ಇನ್ನೂವರೆಗೂ ಯಾರು ಇಟ್ಟಿಲ್ಲನ. ಕರ್ನಾಟಕದಾಗ ಫಸ್ಟ್ ಇಟ್ಟಿದ್ ನಾವು. ಇನ್ನೂವರೆಗೂ ಆದ್ರೂ ಯಾರು ಇಟ್ಟಿಲ್ಲನ. ಇಡ್ಬೋದು ಇನ್ ಮುಂದ್. ಅದೇನ್ ನಾವ್ ಏನ್ ಹೇಳಕ್ ಬರಂಗಿಲ್ಲ. ನಾವ್ ಮತ್ ಯಾರ ಹೆಂಗ ಏನ್ರ ಮಾಡ್ರಿ ಮತ್ತೊಂದ್ ನಾವ್ ಏನ್ರ ಹೊಸ ಟ್ರೆಂಡ್ ತರ್ತೀವನ. ಇಲ್ಲ ಅನ್ನಂಗಿಲ್ಲ. ಅವ್ರು ಇಟ್ರು ನಮ್ಮನ್ ನೋಡಿ ಇಟ್ಟಿರ್ಬೋದು, ಅದೇನ್ರ ಆಗ್ಬೋದನ. ಆಮೇಲೆ ಇದ್ ಬಗರಿನ ಇಡೀ ಕರ್ನಾಟಕದಾಗ ಫಸ್ಟ್ ಟೈಮ್ ಅನ. ಈಗ ನಾರ್ಮಲ್ ಎಲ್ಲಾ 5 ಇಂಚ್ ಇದ್ವನ. ದೊಡ್ಡದ್ ಮಾಡ್ಬೇಕಂತೇಳಿ ನಾವು ಶಾಪ್ ತಂದು ಎಲ್ಲಾ ಕೆತ್ಸಿ ಮಾಡಿದವನ. ಇದು ಕರ್ನಾಟಕದಾಗ ಫಸ್ಟ್ ಟೈಮ್ ದೊಡ್ಡದ್ ಮಾಡ್ಸಿದೇವನ. ಈಗ ಮಾಡತಾರನ ಎಲ್ಲಾ ನಮ್ಮನ್ನ ನೋಡಿ ವಾಪಸ್ ತರಸ್ತಾರ, ಬೇರೆ ಬೇರೆ ಮಾಡತಾರನ. ಈಗ ಆದ್ರ ಫಸ್ಟ್ ಮಾಡ್ಸಿದ್ ನಾವನ. ಇದು 5 mm ಐತನ. ಈಗ ನಾರ್ಮಲ್ ಎಲ್ಲರೂ 4 mm ಹಾಕ್ತಾರ. ಇದು 5 mm. ನಾವು ನಮ್ದು ಗಾಡಿಯಾಗೂ ಈ ತರ ದಪ್ಪ ಇಲ್ಲ. ಇದು 5 mm ಚೈನ್ ಮತ್ತ ಅರ್ಧ ಇಂಚಿ ಕೆಳಗೆ ತಂದು ಫಸ್ಟ್ ಹಾಕಿದ್ದು ನಾವನ. ಬಾಳ ಇದನ್ನ ಚೈನ್ ತರಕ ಬಾಳ ಕಷ್ಟಪಟ್ಟಿವನ ನಾವು. ಈ ಚೈನು ಈ ಗಟ್ಟು ಈ ಗಟ್ಟಿಗೆ ಈಗ ಬಾಳ ಕಷ್ಟಪಟ್ಟಿವನ. ಈಗೆಲ್ಲಾ ಟ್ರೆಂಡ್ ಆಗೈತನ. ಈಗ ಆಲ್ಮೋಸ್ಟ್ ಆಲ್ ಜಾಸ್ತಿ ಎಲ್ಲಾ ಹಿಂಗ ಮಾಡ್ಸತಾರನ. ಇಷ್ಟ ದಿನ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಫಿಲಂ ಮಾಡೋರ್ಗೆ ಅಷ್ಟೇ ಈ ತರ ಫ್ಯಾನ್ಸ್ ಇರ್ತಾರೆ, ನಮಗೆ ಯಾರಿಗೂ ಫ್ಯಾನ್ಸ್ ಇರಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಬಂದಾದ್ಮೇಲೆ ಒಂದ್ ಟ್ಯಾಕ್ಟ್ರಿ ನೋಡೋದಕ್ಕೇನೆ ಇಷ್ಟ ಫ್ಯಾನ್ಸ್ ಇರ್ತಾರೆ, ಹಂಗೆ ಟ್ಯಾಕ್ಟ್ರಿ ಕಣ ಆಡೋರ್ಗುನು ಇಷ್ಟ ಫ್ಯಾನ್ಸ್ ಇರ್ತಾರೆ ಅಂತ ಇಲ್ಲಿಗೆ ಬಂದಾದ್ಮೇಲೆ ಗೊತ್ತಾಗಿದ್ದು.
ನ್ಯೂಲ್ಯಾಂಡ್ ಆಗ್ಲಿ ಕರೆ ಜಾಂಡಿಯರ್ ಆಗ್ಲಿ ಆಮೇಲೆ ನಿಮ್ದು 555 ಇದು 605 ಗಾಡಿದಾಗ್ಲಿ ಏನ್ ಅನಿಸ್ತದ ಎಲ್ಲಾ ಗಾಡಿಗಳು ಎಲ್ಲಾ ಗಾಡಿ ಬರಿದ ಅಣ್ಣ ನೀ ಯಾವ್ದು ಜಾಸ್ತಿ ಹೊಡೆದ ಗಾಡಿ ಸೀಸನ್ ಹೊಡೆದಿದ್ದ ಅಣ್ಣ ನೀನು ಕಣಗಣ ಎಲ್ಲ ಹೊಡಿತೀಯಲ್ಲ ಅಣ್ಣ ಜಾಸ್ತಿ ಹೊಡೆದಿಲ್ಲ ಒಟ್ಟು ಕಣ ಹೊಡಿತೀಯ ಅಣ್ಣ ಎಲ್ಲ ಹೊರಗ್ ತಕೊಂಡವನ ಇವನ್ನ ಅಣ್ಣ ಗ್ರಿಪ್ಪಿಂಗ್ ಅಥವಾ ನಾವು ಕನ ಹೊಡಿದ್ನಾಗ ಅವಾಗ ತಗದಿದ್ವನ ಅದ್ರ ಸಲುವಾಗಿ ನಾವು ಹುಡ್ ಗಿಡ್ ಆಗಲ್ಲ ಎಲ್ಲ ಜಾಸ್ತಿ ಮಾಡಿದವನ. ಆಮೇಲೆ ನಾವು ಗಾಡಿ ಹೆಂಗ್ ಸ್ವಲ್ಪ ಜಾಸ್ತಿ ರಫ್ ಆಗಿ ಹೊಡಿತಾವನ ಗಾಡಿ ನೋಡಿರ್ಬೋದು. ಅದ್ರ ಸಲುವಾಗಿ ಹೌಸಿಂಗ್ ಎಲ್ಲ ಲೂಸ್ ಆಗ್ಬಾರ್ದು ಅನ್ನೋ ಸಲುವಾಗಿ ನಾವು ಬಡ್ಯಾಗ ಎಕ್ಸೆಲ್ ಸಪೋರ್ಟ್ ಎಲ್ಲಾ ಅಲ್ಟ್ರೇಷನ್ ಮಾಡಿದವನ. ಇದಕ್ಕೆ ಎಕ್ಸೆಲ್ ಸಪೋರ್ಟ್ ಪಂಪ್ ಇಲ್ಲಿ 2 ಪಂಪ್ ಇದ್ದವನ ಅವ್ನ ತೆಗೆದಿಟ್ಟವನ ಅದಲ್ಲಿ ಮನ್ಯಾಗ ತೋರ್ಸನ. ಆಮೇಲೆ ಎಷ್ಟು ಫಸ್ಟ್ ಟೈಮ್ 3 ಇಂಚ್ ಮಾಡಿಸಿದಂದ್ರೆ ಇದ ಗಾಡಿಗನ ಆದ್ರೆ ಮೊದಲು ಹುಡ್ಡಿತ್ತಾನ. ಮೊದಲು ಬೇರೆ ಹುಡ್ಡಿತ್ತು, ಅವಾಗ 3 ಇಂಚ್ ಪಳಿ ಮಾಡಿಸಿದ್ವ ನಾನು. ಆಮೇಲೆ 3D ಪೇಂಟ್ ಅಥವಾ 3D ಪೇಂಟ್ ಗಾಡಿ ಫಸ್ಟ್ ಮಾಡಿಸಿದಂದ್ರೆ ನಾವ ಯಾವಾಗಂದ್ರನ 2021 ಬರ್ಸಿದ್ವನ ಇದ್ರ ಮೊದಲು ಹುಡ್ಡಿತ್ತು. ಅವಾಗ ಇಲ್ಲಿ ಫೋಟೋ ಹಾಕಿರ್ತೀನಿ ಹಳೆ ಹುಡ್ದು ಅದನ್ನ ನಾವು 3D ಮಾಡಿಸಿದ್ವನ. ಅದಾದ್ಮೇಲೆ ಈಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಈಗಂತ ಸಣ್ಣ ಗಾಡಿ ಇದ್ರು ಎಲ್ಲ 3D ನ ಬರ್ಸ್ತಾರನ. ಈಗೆಲ್ಲ ಟ್ರೆಂಡ್ ಆಗೈತೆ. ಡೆಬ್ಬಿ ರೇಸ್ ಜಾಸ್ತಿ ಹೊಡಿತಿದ್ವ. ಡೆಬ್ಬಿಗೆ ಸ್ಪೀಡ್ ಬೇಕಾಗ್ತಿತ್ತು, ಕನ ಹೊಡಿಬೇಕಂದ್ರ ಅವಾಗ ಟರ್ಬೋ ಕುಣಿಸಿ ಹೊಡೆದವ್ ನಾನು. ಅದಾದ್ಮೇಲೆ ನಾವು ಕುಣಿಸಿದ್ ನೋಡಿ ದುಂಡಪ್ಪನ ಒಂದ್ಸಲ ಕೇಳಿ ಟರ್ಬೋ ಕುಣಿಸಿರ ಏನಕತ್ತೆ ಅಂತ ಕೇಳಿ 400 ಗಾಡಿ ದುಂಡಪ್ಪನ ಅವನು ಟರ್ಬೋ ಕುಣಿಸಿದಾನ. ಅದ್ರ ಆದ್ಮೇಲೆ ಅವಂದು ನೋಡಿ ನಮ್ದು ನೋಡಿ ಎಲ್ಲ ಬಹಳ ಜನ ಟರ್ಬೋ ಕುಣಿಸಿದಾರ. ಟರ್ಬೋ ಕುಣಿಸಿದ್ರೆ ಏನಕತ್ತನ ಗಾಡಿ ಸ್ಪೀಡ್ ಆಕತ್ತನ. ಈಗ ಫಸ್ಟ್ ಲೋ ಫಸ್ಟ್ ಅದಲ್ಲಿ ಹೋಗೋ ಗಾಡಿ ಲೋ ಸೆಕೆಂಡ್ ದಾಗ ಹೋಗತ್ತನ. ಸ್ಪೀಡ್ ದಿಂದ ಏನಕತಿ ಒಮ್ಮೆ ಜಾಸ್ತಿ ಗಾಡಿ ಹೊಂಟಾರ ಸ್ಪೀಡ್ ಆಗಿ ಹೋಗಿ ಬರ್ತದ. ಹಿಂದಿನ ಗಾಡಿಗೆ ಗ್ರಿಪ್ಪಿಂಗ್ ಸಿಗಂಗಿಲ್ಲ. ಅದ್ರ ಸಲುವಾಗಿ ಟರ್ಬೋ ಕುಣಿಸಿದಾನ. ಆಮೇಲೆ ನೋಸಲ್ ವರ್ಕ್ಸ್ ಚೇಂಜ್ ಮಾಡ್ಬೇಕನ ಡ್ರೈವಿಂಗ್ ಸ್ಕಿಲ್ ಒಂದ್ ಬೇಕಣ್ಣ. ಇಷ್ಟಿದ್ರೆ ನೀ ಯಾವ್ದು ಬೇಕಾದ ಗಾಡಿ ತಗೊಂಡ್ ಹೆಂಗ್ ಬೇಕಂದ್ರೆ ಕನ ಹೊಡಿಬೋದನ. ಇದ ಗಾಡಿ ಬೇಕು ಅಂತ ಏನಿಲ್ಲ. ಆದ್ರೆ ನಮ್ ನ್ಯೂ ಹಾಲೆಂಡ್ ಅಂದ್ರೆ ಒಂದ್ ಬಾಳ ಪ್ರೀತಿ. ಎದ್ರ ಸಲುವಾಗಿ ನಾವು ನ್ಯೂ ಹಾಲೆಂಡ್ ಬಿಟ್ರೆ ಜಾಸ್ತಿ ಯಾವ ಗಾಡಿ ಹೊಡೆಯಂಗಿಲ್ಲ. ಅದಕ್ಕ ನಾವು ನ್ಯೂ ಹಾಲೆಂಡ್ ಒಂದ ಇದನ್ನ ನಮಗಷ್ಟ. ಅದ್ರ ಸಲುವಾಗಿ ನಾವು ನ್ಯೂ ಹಾಲೆಂಡ್ ಹೊಡಿತು. ಆದ್ರೆ ಏನ ಎಲ್ಲಾ ಇದು ಒಂದ ಮಾಡ್ತೈತಿ ಅಂತ ಏನಿಲ್ಲ. ಯಾಕ ನಮ್ಮ ಮನ್ಯಾಗು ಎಲ್ಲಾ ಗಾಡಿ ಇದಾವನ, ನಾ ಏನ್ ಹಂಗೇನ್ ಹೇಳಂಗಿಲ್ಲ. ಅನಿಸಿದ್ದೇನ ಅಣ್ಣ ನೋಡಿದಂಗು ಆತು, ಈ ಟ್ರ್ಯಾಕ್ಟರ್ ನೋಡಿದಂಗು ಆತಕ್ಕೆ ಬಂದ್ವಿ ಮತ್ತೇನಿಲ್ಲ. ಇದ್ರ ಮ್ಯಾಲ ಬಾಳ ಪ್ರೀತಿ ಐತಿ ಈ ಗಾಡಿ ಮೇಲೆ ಬಹಳ ಪ್ರೀತಿ ಇದೆ. ಸರಿ ಅಣ್ಣ, ಬೇಕಾದ್ರೆ ಈ ಸದ್ದ ವಾಟ್ಸಪ್ದಾಗ ಸಗರ ಇದ್ರ ಇಟ್ಟಿವ್ ನಾವು ಸ್ಟೇಟಸ್. ಇವತ್ ಬೆಳಗ್ಗೆ ಏನು ಹಾಕ್ಯಾರ್ರಿ ವಿಡಿಯೋ ಮಾಡಿ ಅದ ಗಾಡಿದ ಅದನ್ನ ಇಟ್ಟಾರ ಸ್ಟೇಟಸ್. ಅದಾಡ ಟ್ಯಾಕ್ಟ್ರಿ ಕ್ರೇಜ್ ಅಣ್ಣ. ಉತ್ತರ ಕರ್ನಾಟಕ ಸೈಡ್ ಐತಣ್ಣ. ನಾವು ಆ ಸೈಡ್ ಇಂದ ಬಂದಿರೋಣ, ಹಾವೇರಿಯಿಂದ. ಈ ಟ್ರ್ಯಾಕ್ಟರ್ ರಿವ್ಯೂ ಮಾಡ್ಬೇಕಂತಾನೆ ಹೇಳಿ ಬಂದಿರೋಣ. ಆ ಸೈಡ್ ಇಂದ ಉತ್ತರ ಕರ್ನಾಟಕಕ್ಕೆ ಯಾರು ಬಂದ್ ಗಾಡಿ ರಿವ್ಯೂ ಮಾಡಂಗಿಲ್ಲ. ಕರ್ನಾಟಕದಲ್ಲೇ ಇದ್ದು ನಮ್ಮೂರಿಂದ ಉತ್ತರ ಕರ್ನಾಟಕಕ್ಕೆ ಬಂದು ಗಾಡಿನ ಯಾರು ರಿವ್ಯೂ ಮಾಡಿಲ್ಲ. ಮೊದಲನೇ ಬಾರಿಗೆ ನಾನು ರಿವ್ಯೂ ಮಾಡ್ತಿದ್ದೀನಿ. ಹಂಗೆ ಅಣ್ಣವ್ರು ಕೂಡ ರಿವ್ಯೂ ಮಾಡಕ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನಿಮಗೆ ಯಾವ ಗಾಡಿದು ವಿಡಿಯೋ ಬೇಕಂತ ಕಮೆಂಟ್ ಮಾಡ್ರಿ. ಅದು ಎಲ್ಲೇ ಇದ್ರು ನಾನು ವಿಡಿಯೋ ಹೋಗಿ ಮಾಡ್ತೀನಿ.